ನಮಸ್ತೆ. ನಾನು ಯೋಗ ರವಿನಾಥ ರಾವ್ ಅಂತ. ಇಂದಿನ ಒಂದು ಆರೋಗ್ಯದ ಒಂದು ವಿಷಯ ಏನಪ್ಪ ಅಂತಂದರೆ, ನಾವು ನೀರು ಕುಡಿಯೋದಕ್ಕೆ ಮುಂಚೆ ನಮ್ಮ ಬಾಯಿನಲ್ಲಿರ್ತಕ್ಕಂತಹ ಜಲ್ಲು ಅಂತ ಏನು ಕೇಳ್ತೇವೆ, ಆ ಜಲ್ಲನ್ನು ತೆಗೆದುಕೊಂಡು ನಮ್ಮ ಕಣ್ಣಿಗೆ ಕಾಡಿಗೆ ಥರ ಹಚ್ಚತಕ್ಕಂಥದ್ದು, ಈ ಕಣ್ಣಿಗೆ ಹಚ್ಚಿಬಿಟ್ಟು ಕೈಗಳನ್ನು ಈ ಥರ ಕಣ್ಣಿನ ಮೇಲೆ ಇಟ್ಟು ಒಂದು 5ರಿಂದ 10 ಸರಿ ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು ಈ ಥರ ತಿರುಗಿಸ್ತಕ್ಕಂಥದ್ದು. ನಂತರ ಕಣ್ಣಿನ ಹುಬ್ಬಿನ ಮೇಲೆ ಮಸಾಜ್ ಮಾಡ್ತಕ್ಕಂಥದ್ದು, ಈ ಥರ ಒಂದು 5 to 10 ಟೈಮ್ಸ್. ಆಮೇಲೆ ಕೆಳಗಡೆ ಮಸಾಜ್ ಮಾಡ್ತಕ್ಕಂಥದ್ದು ಹೀಗೆ. ಮತ್ತು ಟೆಂಪಲ್ ನರ್ವ್ಸ್ ಅಂತ ಹೇಳ್ತೇವೆ, ಇಲ್ಲಿ ಮಸಾಜ್ ಮಾಡ್ತಕ್ಕಂಥದ್ದು ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು. ಈ ಕಣ್ಣಿನ ಮಧ್ಯದಲ್ಲೂ ಕೂಡ ಈ ಕಾರ್ನರ್ ಆಫ್ ದ ಕಾರ್ನಿಯಾ ಅಂತ ಏನು ಹೇಳ್ತೀವಿ, ಐಬಾಸ್ ಕಾರ್ನರ್, ಇಲ್ಲಿ ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡ್ತಕ್ಕಂಥದ್ದು. ಆಮೇಲೆ ಈ ಥರ ನಾವು 1 ನಿಮಿಷ ಈ ಥರ ಅದಕ್ಕೆ ಪ್ರೆಷರ್ ಪಾಯಿಂಟ್ ಅಂತ ಹೇಳ್ತಾರೆ. ಈ ಥರ ಮಾಡಿಬಿಟ್ಟು ಕೈಯನ್ನು ಬಿಸಿ ಮಾಡಿಕೊಂಡು ಚೆನ್ನಾಗಿ ಬಿಸಿ ಆದ ನಂತರ ಕಣ್ಣತ್ರ ಸ್ವಲ್ಪ ಇಟ್ಕೊಂಡು ಒಂದು 50 ಅಥವಾ 100 ಕೌಂಟ್ ಮಾಡ್ತಕ್ಕಂಥದ್ದು. ಆಮೇಲೆ ಕಣ್ಣಿಗೆ ನಾವು ವಿಶ್ರಾಂತಿಯನ್ನು ಪಡೀತಕ್ಕಂಥದ್ದು. ನಮ್ಮ ಈ ಜೊಲ್ಲು ಸಲೈವ ಅಂತ ಏನು ಹೇಳ್ತೇವೆ, ಇದನ್ನು ಮಾಡೋದ್ರಿಂದ ಯಾರಿಗೆ ಐ ಪ್ರಾಬ್ಲಮ್ಸ್ ಇರುತ್ತೆ, ಮೈನಸ್ ಆಗಲಿ ಪ್ಲಸ್ ಆಗಲಿ, ಅದು ಸರಿ ಹೋಗುತ್ತೆ. ನಂತರ ಕಣ್ಣಿನ ತೊಂದರೆ ಇರ್ತದೆ, ಮುಂದೆ ಕ್ಯಾಟಾಕ್ ಬರಬಾರ್ದು, ಐ ಪ್ರಾಬ್ಲಮ್ ಬರಬಾರ್ದು ಅಂತಂದರೆ ಅರ್ಲಿ ಮಾರ್ನಿಂಗ್ ನಾವು ಕನ್ನಡಕಗಳನ್ನ ಉಪಯೋಗಿಸಬಾರ್ದು ಅಂತಂದರೆ ಏನು ಮಾಡಬೇಕು, ಈ ಥರ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ಮುಕ್ಕಳಿಸೋದಕ್ಕೆ ಮುಂಚೆ, ನೀರು ಕುಡಿಯೋದಕ್ಕೆ ಮುಂಚೆ ಇದು ಮಾಡಿದಾಗ ಕಣ್ಣಿನ ತೊಂದರೆಗಳು ದೂರ ಆಗ್ತಾ ಬರುತ್ತೆ. ಅದರ ಜೊತೆಗೆ ಮಕ್ಕಳಿಗೆಲ್ಲ ಬೇಕಾ, ನೀವು ಕಣ್ಣು ಪ್ರಾಬ್ಲಮ್ ಇದ್ದರೆ ಕ್ಯಾರೆಟ್ ಜ್ಯೂಸ್ ಅರ್ಲಿ ಮಾರ್ನಿಂಗ್ ಇಲ್ಲ ಒಂದೊಂದು ಕ್ಯಾರೆಟು ಖಾಲಿ ಹೊಟ್ಟೆಯಲ್ಲಿ ಕೊಡ್ತಕ್ಕಂಥದ್ದು, ಇದು ಕೂಡ ಕಣ್ಣಿನ ತೊಂದರೆಗಳನ್ನ ದೂರ ಮಾಡ್ತಾ ಬರುತ್ತೆ. ಹಾಗೆ ನಮ್ಮ ಸಲೈವ ಜೊಲ್ಲ ಎಷ್ಟು ಬೆನಿಫಿಟ್ ಇದೆ ಅಂತಂದರೆ, ನಿಮಗೆ ಎಕ್ಸಿಮಾ ಆದಾಗ, ಸೂರ್ಯಾಸಿಸ್ ಆದಾಗ ನಮ್ಮ ಜೊಲ್ಲನ್ನು ತೆಗೆದುಕೊಂಡು ಆ ಚರ್ಮದ ಮೇಲೆ ಹಿಚ್ಚಿಂಗ್ ಆಗಿರ್ಬೋದು, ಇಲ್ಲ ಸ್ಕಿನ್ ಅಲರ್ಜಿ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು ಹೇಳಿದ್ನಲ್ಲ, ಅದನ್ನು ನಾವು ಮಾಡಿದಾಗ ಏನಾಗುತ್ತೆ, ಈ ಚರ್ಮದ ವ್ಯಾಧಿಗಳಿಗೂ ದೂರ, ಅಥವಾ ನಾವು ಏನೋ ಆ ಡಯಾಬಿಟಿಸ್ಗೆ ಕೂಡ ಅವ್ರಿಗೆ ತೊಂದರೆ ಆದಾಗ ಇದನ್ನು ಕೂಡ ನಾವು ಹಚ್ಚಬಹುದರಿಂದ ಉಪಯೋಗ ಆಗುತ್ತೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಪ್ರಾಬ್ಲಮ್ಸು, ಸಮಸ್ಯೆಗಳಿದ್ದರೆ ಕಾಲ್ ಮಾಡ್ಬೋದು ಅಥವಾ ಕಾಮೆಂಟ್ ಬಾಕ್ಸ್ನಾಗ. ಧನ್ಯವಾದಗಳು. ನಮಸ್ತೆ.